ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ. ಈ ದಿನ ಕರ್ತನ ದಿನವಾಗಿದೆ. ಆತನ ಆಲಯಕ್ಕೆ ಹೋಗಬೇಕಲ್ಲವೇ? ಚಿಕ್ಕ ವಾಕ್ಯವನ್ನು ಧ್ಯಾನಿಸೋಣ ಬನ್ನಿ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ದಿನ ನಮ್ಮ ಜೀವಿತದಲ್ಲಿ ಕೊಟ್ಟಿದ್ದೀರಿ. 6 ದಿವಸ ಕೆಲಸ ಮಾಡಿ 7ನೆಯ ದಿನ ನಿಮ್ಮಲ್ಲಿ ಆನಂದಿಸಬೇಕೆಂದು, ನಿಮ್ಮಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಬೇಕೆಂದು, ಆಧ್ಯಾತ್ಮಿಕ ಬಲ ಹೊಂದಿಕೊಳ್ಳುವುದಕ್ಕಾಗಿ ಸಭೆಯಾಗಿ ಕೂಡಿ ಬರಲು ನೀವು ಹೇಳಿರುವ ಮಾತನ್ನು ಅವಲಂಬಿಸುವಂತೆ ನಮಗೆ ಸಹಾಯ ಮಾಡಿರೆಂದು, ಈ ಸಮಯದಲ್ಲಿ ನಮ್ಮನ್ನು ಆಶೀರ್ವದಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಹೌದು ಪ್ರಿಯರೇ, ನಾವು ದೇವರ ಮಕ್ಕಳಾಗಿದ್ದೇವೆ. ಈ ಲೋಕದಿಂದ ದೇವರು ನಮ್ಮನ್ನು ಬೇರೆ ಮಾಡಿದ್ದಾರೆ. ನಮ್ಮನ್ನು ಆತನ ರಾಜ್ಯದ ವಾರಸುದಾರರನ್ನಾಗಿ ಮಾಡಿಕೊಂಡಿದ್ದಾರೆ. ಒಬ್ಬ ವ್ಯಕ್ತಿ ಮಾನಸಾಂತರ ಹೊಂದಿದಾಗ, ಮನಸ್ಸನ್ನು ಮಾರ್ಪಡಿಸಿಕೊಂಡಾಗ, ಇಹಲೋಕದ ಜೀವಿತ ವಿಧಾನಗಳನ್ನು ಬಿಟ್ಟು ಈ ಲೋಕದ ರಾಜ್ಯಗಳು, ಅಂದರೆ ಈ ಲೋಕದ ರಾಜ್ಯದಲ್ಲಿ ನಾವು ಇರೋದ್ರಿಂದ ಅವುಗಳಿಗೆ ಭಯಪಡಬಾರದೆಂದು ಹೇಳ್ತಾ ಇಲ್ಲ. ಆದರೆ ನೀವು ರೋಮಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ ಓದುವುದಾದರೆ, ನಿಮ್ಮ ಅಧಿಕಾರಿಗಳಿಗೆ ಅಧೀನರಾಗಿರಿ, ನೀವು ಸರ್ಕಾರಕ್ಕೆ ವಿಧೇಯರಾಗಿರಿ, ನಿಮ್ಮ ತೆರಿಗೆಗಳನ್ನು ಸಲ್ಲಿಸಿರಿ, ನೀವು ಕಾನೂನಿಗೆ ಅಧೀನರಾಗಿರಿ ಎಂದು ಹೇಳುತ್ತದೆ. ಅಷ್ಟು ಮಾತ್ರವಲ್ಲದೆ ನೀವು ಪರಲೋಕ ರಾಜ್ಯಕ್ಕೆ ಸೇರಿದವರಾಗಿದ್ದೀರೆಂದು ನೆನ್ಪಿಟ್ಕೊಳ್ಳಿರಿ. ನಿಮ್ಮ ನಾಗರಿಕತೆ ಪರಲೋಕದಲ್ಲಿದೆ. ನೀವು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟಾಗ ರಾಜವಂಶಸ್ಥರಾದ ಯಾಜಕ ಸಮೂಹದೊಳಗೆ ಸೇರಿಸಲ್ಪಟ್ಟಿದ್ದೀರಿ. ಇನ್ನೂ ನಾವು ಇಹಲೋಕ ಸಂಬಂಧವಾದ ಆಸೆಗಳು, ಪದ್ಧತಿಗಳು, ಆಚಾರಗಳು ಅನುಸರಿಸುವವರಾಗಿರೋದಿಲ್ಲ. ಈ ಲೋಕಕ್ಕೆ ನಾವು ಭಾರವಾಗಿರೋದಿಲ್ಲ. ಈ ಲೋಕಕ್ಕೆ ನಾವು ಆಶೀರ್ವಾದವಾಗಿರ್ತೇವೆ. ನಿಜವಾದ ಕ್ರೈಸ್ತನು ಒಂದು ಮಾಡೆಲ್, ಒಂದು ಮಾದರಿಯಾಗಿರುತ್ತಾನೆ. ಇತರರು ನಮ್ಮನ್ನು ನೋಡಿ ಕಲಿತುಕೊಳ್ಳುವಂತೆ ನಮ್ಮಲ್ಲಿ ಯಥಾರ್ಥತೆ, ವಿಧೇಯತೆ, ಕ್ರಮಶಿಕ್ಷಣ, ಪದ್ಧತಿ, ಎಲ್ಲಾ ವಿಷಯಗಳಲ್ಲಿ ಒಂದು ಒಳ್ಳೆ ಮಾದರಿಯನ್ನು ಕಾಪಾಡಿಕೊಳ್ಳಬೇಕು. ಬಹಳ ವಿಷಾದ ಪ್ರಿಯರೇ, ಈ ದಿನ ಕ್ರೈಸ್ತರೆಂದು ಹೆಸರಿಟ್ಟುಕೊಂಡಂಥವರು ದೇವರ ನಾಮಕ್ಕೆ ಅವಮಾನ ತರುವಂಥದ್ದು, ಕರ್ತನನ್ನು ಅರಿಯಲಾರದವರಿಗಿಂತಲೂ ಅಧ್ವಾನವಾಗಿ ಬದುಕುವಂಥದ್ದು, ಈ ರೀತಿ ಅಂತ್ಯಕಾಲದಲ್ಲಿ ಅನೇಕರು ದಾರಿ ತಪ್ಪಿ ಹೋಗ್ತಾರೆ ಎಂಬುದನ್ನು, ಅವರು ತಣ್ಣಗಾಗಿ ಹೋಗ್ತಾರೆಂಬ ಸಂಗತಿ, ಅವರು ನಂಬಿಕೆ ಕಳೆದುಕೊಳ್ತಾರೆ ಎಂಬ ಸಂಗತಿ ನೆರವೇರ್ತಿದೆ. ಅದಕ್ಕಾಗಿಯೇ ದೇವರ ವಾಕ್ಯ ಎಚ್ಚರಿಸುತ್ತದೆ. ರೋಮಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 11ನೇ ವಚನದಿಂದ ಓದುತ್ತಾ ಇದ್ದೇನೆ, ಕೇಳ್ರಿ. ಈಗಿನ ಕಾಲವು ನಿದ್ದೆಯಿಂದ ಎಚ್ಚರವಾಗತಕ್ಕ ಕಾಲವೆಂದು ಅರಿತು ಇದೆಲ್ಲ ಮಾಡಿರಿ. ಅಂದರೆ ನೀವು ಕಾಲ ಎಂಥದೆಂದು ಅರಿತುಕೊಳ್ಳಿರಿ. ಕಾಲ ಅರಿತುಕೊಳ್ಳೋದಂದ್ರೆ ನಾವು ಯಾವ ತಿಂಗಳಲ್ಲಿದ್ದೇವೆ, ಯಾವ ದಿನದಲ್ಲಿದ್ದೇವೆ ಎನ್ನುವುದು ಕೂಡ ಈ ದಿನ ಕೆಲವರಿಗೆ ಗೊತ್ತಿಲ್ಲ ಪ್ರಿಯರೇ. ಇದು ಯಾವ ವರ್ಷ, 2025 ಆಗಿದೆಯೋ ಅಥವಾ 2026 ಆಗಿದೆಯೋ? ಯಾವ ವರ್ಷದಲ್ಲಿದ್ದೇವೆ? 2026, 2026ನಲ್ಲಿ ನಾವಿದ್ದೇವೆ. ಆಗಲೇ ಹೊಸ ವರ್ಷದೊಳಗೆ ಆಲ್ರೆಡಿ 1.5 ತಿಂಗಳು ನಾವು ದಾಟಿ ಮುಂದೆ ಸಾಗ್ತಿದ್ದೇವೆ. ದಿನಗಳು ಗತಿಸಿ ಹೋಗ್ತಾ ಇವೆ. ಕರ್ತನ ಬರೋಣ ಸಮೀಪವಾಗುತ್ತಾ ಇದೆ. ಆತನ ಬರೋಣದ ಗುರುತು ಪ್ರಪಂಚದಾದ್ಯಂತ ಕಾಣಿಸ್ತೀವೆ. ಅಗ್ನಿ ಪ್ರಮಾದ ನೋಡ್ತಿದ್ದೇವೆ, ಯುದ್ಧಗಳನ್ನು ನೋಡ್ತಿದ್ದೇವೆ, ಅನೀತಿ ನೋಡ್ತಿದ್ದೇವೆ, ಅಕ್ರಮ ನೋಡ್ತಿದ್ದೇವೆ. ಯೇಸು ಹೇಳಿರುವ ಪ್ರತಿ ಗುರುತುಗಳು ನೆರವೇರ್ತಿವೆ. ಬೆಳೆ ಬೆಳೆಯುವ ಹಾಗೆ ಪಾಪ ಬೆಳೆದು ಹೋಗ್ತಾ ಇದೆ ಪ್ರಪಂಚದಾದ್ಯಂತ. ದೇವರನ್ನು ಕೋಪಕ್ಕೆ ರೇಗಿಸುತ್ತಿದ್ದಾರೆ. ಈಗೋ ದೇವರ ಕೋಪ ಹೊರಟಿದೆ. ಅದು ತಿರುಗಿ 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 ಬಂದು ದುಷ್ಟನ ತಲೆ ಮೇಲೆ ಬಂದು ಬಡಿಯುವುದು ಎಂದು ಬೈಬಲ್ ಹೇಳುತ್ತದೆ. ನೋಡಿ ಪ್ರಿಯರೇ, ಈ ರೀತಿ ಗಿರ ಅಂತ ತಿರುಗಾಡೋದಾದ್ರೆ ಯಾವಾಗ ಬೀಳುತ್ತೆ ಗೊತ್ತಿಲ್ಲ, ಯಾರ ತಲೆ ಮೇಲೆ ಬೀಳುತ್ತೆ ಗೊತ್ತಿಲ್ಲ. ಮನುಷ್ಯರು ಎಲ್ಲಾ ರೀತಿಯಲ್ಲಿ ದೇವರನ್ನು ಬೇಸರಗೊಳಿಸ್ತಿದ್ದಾರೆ, ಬಾಧೆಪಡಿಸ್ತಿದ್ದಾರೆ. ವಿಶ್ವಾಸಿಗಳೆಂದು ಹೇಳಿಕೊಳ್ಳುವಂಥವರು ಆತನಿಗೆ ಬಹಳ ಗಾಯಗೊಳಿಸ್ತಿದ್ದಾರೆ. ಅಕ್ರಮ ವಿಸ್ತರಿಸುತ್ತಾ ಇದೆಯಲ್ಲವೇ? ಅಪವಿತ್ರತೆಯನ್ನು ನೋಡಲಾರದ ದೇವರು
ನೋಹಾನನ ಕಾಲದಲ್ಲಿ ದೇವರು ನೋಡಿದಾಗ ಭೂಲೋಕವೆಲ್ಲ ಕೆಟ್ಟು ಹೋಗಿತಂತೆ. ಪ್ರಸ್ತುತ ದಿನಗಳಲ್ಲಿ ಕೂಡ ಅಂತಹ ಕೆಟ್ಟು ಹೋದ ಸ್ಥಿತಿಯನ್ನೇ ಕಾಣ್ತಿದ್ದೇವೆ. ಕೆಟ್ಟು ಹೋದದ್ದು ಯಾವುದೇ ಆಗಲಿ ದುರ್ವಾಸನೆ ಬರುತ್ತೆ. ದೇವರಿಗೆ ಇಂಪಾದ ಸುವಾಸನೆಯಾಗಿರುವ ದೇವರ ಮಕ್ಕಳಾದ ನಾವು ಸ್ತುತಿ ಕೃತಜ್ಞತೆಯಿಂದ ಆರಾಧಿಸಬೇಕಾಗಿರುವಾಗ ನಾವು ನಮ್ಮ ಜೀವಿತದಲ್ಲಿ ಕೃತಜ್ಞತೆ ಇಲ್ಲದವರಾಗಿ, ಈ ಲೋಕಕ್ಕೆ ಮಾದರಿ ಇಲ್ಲದವರಾಗಿ, ನಿದ್ರೆಯ ಮತ್ತಿನಲ್ಲಿ ನಿರ್ಲಕ್ಷ್ಯರಾಗಿದ್ದೇವೆ. ಕಮಾನ್, ಎಚ್ಚರಗೊಳ್ಳಿರಿ, ನೀವು ಎಚ್ಚರವಾಗಿರಿ. ನಾವು ಕ್ರಿಸ್ತನನ್ನು ಮೊದಲು ನಂಬಿದ ಕಾಲದಲ್ಲಿದ್ದದಕ್ಕಿಂತ ಈಗ ನಮ್ಮ ವಿಮೋಚನೆಯು ಹತ್ತಿರವಾಯಿತು. ನಾವು ರಕ್ಷಣೆ ಹೊಂದಿದಾಗ ಒಂದು ಸಾರಿ ರಕ್ಷಿಸಲ್ಪಟ್ಟೆವು. ನಮ್ಮ ಪೂರ್ಣ ರಕ್ಷಣೆ ಏನೆಂದರೆ ಈ ಲೋಕದಿಂದ, ಈ ಲೋಕ ಶೋಧನೆಗಳಿಂದ, ಈ ಮಣ್ಣಿನ ಶರೀರದಿಂದ ಬಿಡಿಸಲ್ಪಟ್ಟು ದೇವರ ರಾಜ್ಯದ ವಾರಸುದಾರರಾಗುವುದು. ಅದು ಸಮೀಪವಾಗಿದೆ ಅಂತೆ. ಕರ್ತನ ಬರೋಣ ಹತ್ತಿರವಾಯಿತು. ഇരുಳು ಬಹಳ ಮಟ್ಟಿಗೆ ಕಳೆಯಿತು, ಹಗಲು ಸಮೀಪವಾಯಿತು. ಕತ್ತಲೆಗೆ ಅನುಗುಣವಾದ ಕೃತ್ಯಗಳನ್ನು ಬಿಟ್ಟು ರಾತ್ರಿ ಮುಗಿದೋಯ್ತು, ಈಗ ಬೆಳಗಾಗುತ್ತಾ ಇರೋದ್ರಿಂದ ನಾವು ಕತ್ತಲೆಗೆ ಅನುಗುಣವಾದ ಕೃತ್ಯಗಳನ್ನು ಬಿಟ್ಟು ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ಧರಿಸಿಕೊಳ್ಳೋಣ. ರಾತ್ರಿ ಧರಿಸುವ ಬಟ್ಟೆಗಳಿಗೂ ಹಗಲು ಧರಿಸುವ ಬಟ್ಟೆಗಳಿಗೂ ಬಹಳ ವ್ಯತ್ಯಾಸ ಇದೆ, ಹೌದಲ್ಲವೇ? ರಾತ್ರಿ ಹೊತ್ತಲ್ಲಿ ನೈಟ್ ವೇರು ಬಹಳ ಬೇರೆ ಆಗಿರ್ತವೆ. ನಿಮ್ಮ ಕಂಫರ್ಟ್ ನೋಡಿಕೊಳ್ತೀರೇ ಹೊರತು ಅವು ಮರ್ಯಾದೆ ಅಂತಿರಲ್ಲ. ಕೆಲವರು ಅವುಗಳನ್ನು ಶುಭ್ರಗೊಳಿಸಿಕೊಳ್ಳಲ್ಲ, ಆದರೆ ಹೊರಗೆ ಬರುವಾಗ ಮಾತ್ರ ನೀಟಾಗಿ ತಯಾರಾಗ್ತಾರೆ. ದೇವರು ನಿಮ್ಮನ್ನು ನೋಡ್ತಿದ್ದಾರೆ ಪ್ರಿಯರೇ. ನಿಮ್ಮ ವಸ್ತ್ರಗಳನ್ನಲ್ಲ, ನಿಮ್ಮ ಹೃದಯವನ್ನು ನೋಡ್ತಿದ್ದಾರೆ, ನಿಮ್ಮ ಜೀವಿತವನ್ನು ನೋಡ್ತಿದ್ದಾರೆ. ನೀವು ಕತ್ತಲೆಯಲ್ಲಿದ್ದವರಂತೆ ತೋರಿಸಿಕೊಳ್ಳಬೇಡಿರಿ, ನೀವು ಬೆಳಕಿನವರಾಗಿದ್ದೀರಿ. ಬೆಳಕಿಗೆ ಅನುಗುಣವಾದ, ಅಂದರೆ ಬೆಳಕಿಗೆ ಸಂಬಂಧವಾದ ಯುದ್ಧಾಯುಧಗಳನ್ನು ಧರಿಸಿಕೊಳ್ಳಿರಿ. ನಮ್ಮ ಆಯುಧಗಳು ಇಹಲೋಕ ಸಂಬಂಧವಾದ ಆಯುಧಗಳಲ್ಲ. ಸರ್ವಾಂಗ ಕವಚ ದೇವರು ಕೊಟ್ಟ ಕವಚಗಳಾಗಿವೆ. ಅವು ಏನಾಗಿವೆ? ನೀತಿ ಎಂಬ ವಜ್ರ ಕವಚ, ಸತ್ಯವೆಂಬ ನಡುಕಟ್ಟು, ಸಿದ್ಧ ಮನಸ್ಸೆಂಬ ಕೆರೆಗಳು, ನಂಬಿಕೆ ಎಂಬ ಗುರಾಣಿ, ವಾಕ್ಯವೆಂಬ ಖಡ್ಗ, ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಧರಿಸಿಕೊಂಡು ಪ್ರಾರ್ಥನೆಯೊಂದಿಗೆ ಸಿದ್ಧರಾಗಿರಿ. ಪ್ರಾರ್ಥನಾತ್ಮವುಳ್ಳವರಾಗಿರಿ. ಆಕ್ಟಿವೇಟ್ ಮಾಡಿರಿ ಅನ್ನುತ್ತಾರಲ್ಲವೇ, ಇವೆಲ್ಲವುಗಳನ್ನು ಧರಿಸಿಕೊಂಡ್ರೂ ಕೂಡ ಪ್ರಾರ್ಥನೆ ಇಲ್ಲದಿದ್ದರೆ ಅದು ಬರೀ ಗೊಂಬೆಯಂತಿರುತ್ತೆ, ಪ್ರಯೋಜನವಿರಲ್ಲ, ಅದರಲ್ಲಿ ಯಾವ ಕ್ರಿಯೆ ಇರಲ್ಲ. ಸಜೀವನಾದ ಕ್ರಿಸ್ತನನ್ನು ಆರಾಧಿಸುವವರಾಗಿ ಸಜೀವರಾಗಿರಬೇಕು. 13ನೇ ವಚನ ಕೂಡ ಓದುತ್ತೇನೆ ಕೇಳಿ. ದುಂದೌತಣ ಕುಡುಕುತನ ಬೇಡ. ಅಮಲೇರಿ ಕುಡಿದು ದುಂದೌತಣ ಮಾಡಬಾರದು. ಅಮಲೇರಿ ಕಿರ್ಚಾಡುತ್ತಾರೆ. ಅಮಲೇರುವುದು ಬೇರೆ, ಆರಾಧಿಸೋದು ಬೇರೆ. ಕೆಲವೊಂದು ಕಡೆ ಆರಾಧನೆ ಯಾವುದು, ಕಿರ್ಚಾಟ ಯಾವುದು ಗೊತ್ತಾಗ್ತಿಲ್ಲ. ಕಿರ್ಚಾಟದಿಂದ ಕೂಡಿರುವ ಆಟ ಪಾಠ ಆರಾಧನೆ ಅನ್ನುತ್ತಾ ಈ ದಿನ ಅನೇಕ ಆಲಯಗಳಲ್ಲಿ ಅದು ಶಬ್ದಮಯವಾಗಿ ಕೂಡಿರುತ್ತೆ ಹೊರತು ಅಲ್ಲಿ ಆರ್ಭಾಟಗಳು, ಅಟ್ಟಹಾಸಗಳು ಕಾಣಿಸಿಕೊಳ್ತವೆ. ಆದರೆ ಕುಗ್ಗಿದ ಜಜ್ಜಿದ ಹೃದಯದೊಂದಿಗೆ ಆರಾಧಿಸುವವರೆಲ್ಲಿದ್ದಾರೆ? ಕೃತಜ್ಞತೆಯೊಂದಿಗೆ ಸ್ತುತಿಸುತ್ತಾ ಕಣ್ಣೀರಿನಿಂದ ಆರಾಧಿಸುವವರೆಲ್ಲಿರ್ತಾರೆ? ಲೋಕ ಪದ್ಧತಿಗಳನ್ನು ನಾವು ಅನುಸರಿಸಬಾರದು, ನಮ್ಮನ್ನೇ ಲೋಕ ಅನುಸರಿಸಬೇಕು. ದೇವರು ನಮ್ಮನ್ನು ಲೋಕದೊಳಗಿಂದ ಬೇರ್ಪಡಿಸಿ ಸಭೆಯೊಳಗಡೆ ಇಟ್ಟಿದ್ದಾರಲ್ಲವೇ? ಸೈತಾನನು ಸಭೆಯೊಳಗೆ ಲೋಕವನ್ನು ತಂದಿಟ್ಟಿದ್ದಾನಂತೆ. ಈ ದಿನ ಕ್ರೈಸ್ತಿಯ ಸಭೆಗಳಲ್ಲೂ ಕೂಡ ಲೋಕ ಕಾಣಿಸಿಕೊಳ್ತಿದೆ ನೋಡಿ. ಜಗಳವಾಡುವುದು, ಎಲೆಕ್ಷನ್ಸ್ಗಳು, ದುಡ್ಡಿಗೋಸ್ಕರ ವಾದಗಳು, ಪೈಪೋಟಿಗಳು, ಹೊಟ್ಟೆಕಿಚ್ಚುಗಳು, ಇವೆಲ್ಲ ಶರೀರ ಸಂಬಂಧವಾದವುಗಳು, ಲೋಕ ಸಂಬಂಧವಾದವುಗಳು, ಕತ್ತಲೆಗೆ ಸಂಬಂಧವಾದವುಗಳು. ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ನಾವು ಧರಿಸಿಕೊಳ್ಳಬೇಕು. ಅದಕ್ಕೆ ದುಂದೌತಣ ಹುಡುಕಿತನಗಳಲ್ಲಾಗಲಿ, ಇಲ್ಲವೇ ಕಾಮ ವಿಲಾಸ ನಿರ್ಲಜ್ಜ ಕೃತ್ಯಗಳಲ್ಲಿ ಆಗಲಿ, ಕಾಮ ವಿಲಾಸ ಎಲ್ಲಿ ನೋಡಿದ್ರೂ ಕೂಡ ಲೋಕದಲ್ಲಿ ಪರಿಹಾಸ್ಯಗಳೇ, ಕಾಮ ವಿಲಾಸಗಳು, ನಗೋದೆ, ದ್ವಂದ್ವಾರ್ಥಗಳಿಂದ ಮಾತಾಡಿಕೊಳ್ಳೋದೆ, ಪರ ಶರೀರಾನುಸಾರವಾಗಿರೋದೆ, ಇತರರನ್ನು ಸ್ಪರ್ಶಿಸಬೇಕೆಂದು, ಒಂಥರ ತೃಪ್ತಿ ಹೊಂದಬೇಕೆಂದು ಒಬ್ಬರ ಮೇಲೊಬ್ಬರು ಬೀಳ್ತಾರೆ. ಬಾಯಿ ಮಾತಿನಿಂದ ವ್ಯಭಿಚಾರಕ್ಕೆ ಸಂಬಂಧಪಟ್ಟಂತಹ ನೀಚವಾದ ದೃಶ್ಯಗಳನ್ನು ನೋಡುತ್ತಾ ಇರ್ತಾರೆ.
ಇವು ಇಹಲೋಕ ಸಂಬಂಧವಾದ ಕಾಮ ವಿಲಾಸಗಳು. ಎಷ್ಟು ಹೊಲ್ಸು ಮಾತಾಡಿದ್ರೆ ಅಷ್ಟು ದೊಡ್ಡ ವ್ಯಕ್ತಿ ಎಂದು ಪರಿಗಣಿಸುವಂತೆ ಈ ಲೋಕ ಕೀಳುಮಟ್ಟಕ್ಕೆ ಬಿದ್ದೋಗಿದೆ. ಅವುಗಳ ವಿಷಯದಲ್ಲಿ ಕಿವಿ ಮುಚ್ಚದಿದ್ರೆ ಏನ್ ಮಾಡ್ಲಿಕ್ಕಾಗತ್ತೆ? ಒಂದು ಕಾಲದಲ್ಲಿ ಹೊಲಸು ಮಾತು ಎನ್ನುವುದು ಒಂಥರ ಪ್ರತ್ಯೇಕವಾಗಿ ಮಾತಾಡ್ತಾ ಇದ್ರು, ಬಹಿರಂಗವಾಗಿ ಮಾತಾಡ್ತಿರ್ಲಿಲ್ಲ. ಅದು ಒಂದು ಇಂಟರ್ನಲ್ ಮ್ಯಾಟರ್ ಆಗಿರ್ತಾ ಇತ್ತು. ಈ ದಿನ 10 ಮಂದಿ ಮಕ್ಕಳಿದ್ದ ಸ್ಥಳದಲ್ಲಿ, ಹಿರಿಯರಿದ್ದ ಸ್ಥಳದಲ್ಲಿ ಏನಾಗಿವೆ ನಾವು ಮಾತಾಡುವ ಮಾತುಗಳೆಂದು ಆಲೋಚಿಸಲಾರದಂತೆ ಬಾಯಿಗೆ ಬಂದ ರೀತಿಯಲ್ಲಿ ನೀಚವಾದ ಮಾತಾಡುವಂತಹ ಜನಾಂಗಗಳ ಮಧ್ಯದಲ್ಲಿ ನೀವು ಬೆಳಕಿಗೆ ಸಂಬಂಧವಾದವರಾಗಿರಿ. ನಿಮ್ಮ ಕಿವಿಗಳನ್ನು ಮುಚ್ಚಿಕೊಳ್ಳಿರಿ. ಅಂಥವರನ್ನು ಬಿಟ್ಟು ದೂರ ಓಡಿ ಹೋಗಿರಿ. ಅಂತಹ ಸಂದರ್ಭಗಳನ್ನು ನೀವು ಅವಾಯ್ಡ್ ಮಾಡಿರಿ, ತಪ್ಪಿಸಿಕೊಳ್ಳಿರಿ. ಕುಡಿಕತನಗಳಲ್ಲಾಗಲಿ ಇಲ್ಲವೇ ಕಾಮ ವಿಲಾಸಗಳಲ್ಲಾಗಲಿ ಇಲ್ಲವೇ ನಿರ್ಲಜ್ಜ ಕೃತ್ಯಗಳಲ್ಲಾಗಲಿ ಕಾಲ ಕಳೆಯಬೇಡಿರಿ. ಭಕ್ತಿ ಹೆಸರಲ್ಲಿ ಈ ರೀತಿ ಎಷ್ಟೋ ಕಾರ್ಯಗಳು ಎಷ್ಟೋ ಸ್ಥಳಗಳಲ್ಲಿ ಈ ದಿನ ನಡೆಯುತ್ತಿವೆ ನೋಡಿ. ಅನೇಕ ಸ್ಥಳಗಳಲ್ಲಿ ಹಬ್ಬ ಅನ್ನುತ್ತಾ, ಸಂಭ್ರಮ ಅನ್ನುತ್ತಾ ಅಲ್ಲಿ ನೋಡೋದೇನು? ನಾಟ್ಯಗಳು, ದುಂದೌತಣ, ಕುಡುಕುತನ ನೋಡ್ತೇವೆ. ಕಾಮ ವಿಲಾಸಗಳು, ನಿರ್ಲಜ್ಜ ಕೃತ್ಯಗಳು, ಅನೇಕ ವಿಷಯಗಳ ಕುರಿತಾದ ವ್ಯಾಪಾರಗಳು. ನೀವು ಅವುಗಳಲ್ಲಿ ಇರಬೇಡಿರಿ. ಮತ್ತರಾಗಬೇಡಿರಿ. ಮದ್ಯಪಾನ ಮಾಡಿ ಮತ್ತರಾಗಬೇಡಿರಿ. ನಿರ್ಲಜ್ಜ ಕೃತ್ಯಗಳನ್ನು ಮಾಡಬೇಡಿರಿ. ಹಗಲು ಹೊತ್ತಿಗೆ ತಕ್ಕ ಹಾಗೆ ಮಾನಸ್ಥರಾಗಿ ನಡೆದುಕೊಳ್ಳೋಣ. ಇನ್ನೊಂದು ಮಾತು ಕೂಡ ಅಲ್ಲಿದೆ ನೋಡಿ. ನಿರ್ಲಜ್ಜ ಕೃತ್ಯಗಳಲ್ಲಾಗಲಿ ಜಗಳ ಹೊಟ್ಟೆ ಕಿಚ್ಚುಗಳಲ್ಲಾಗಲಿ ಕಾಲ ಕಳೆಯದೆ. ಕಲಹ ಪ್ರಿಯರೇ ಕೆಲವರು ಬೇಕಂತಲೇ ಜಗಳ ಕೆದರುತ್ತಾ ಇರ್ತಾರೆ, ಹೌದಲ್ಲವೇ? ಕಲಹಗಳು, ಅನವಶ್ಯಕವಾದ ಜಗಳಗಳು. ಫ್ರೆಂಡ್ಸ್ ಅಂದುಕೊಳ್ತಾರೆ, ನಗ್ತಾ ಮಾತಾಡ್ತಾ ಇರ್ತಾರೆ. ಅಕಸ್ಮಾತ್ತಾಗಿ ಒಬ್ಬರನ್ನೊಬ್ಬರು ಹೊಡ್ಕೊಳ್ತಾರೆ, ಒಬ್ಬರನ್ನೊಬ್ಬರು ಬೈಕೊಳ್ತಾರೆ, ಒಬ್ಬರಿಗೊಬ್ಬರು ಹಾನಿ ಮಾಡಿಕೊಳ್ತಾರೆ. ಮತ್ಸರಗಳು, ಅಸೂಯೆಗಳು, ದ್ವೇಷಗಳು, ಹೊಟ್ಟೆಕಿಚ್ಚುಗಳು ಇವೆಲ್ಲವುಗಳು ಲೋಕ ಸಂಬಂಧವಾದಗಳು, ಶಾರೀರ ಸಂಬಂಧವಾದಗಳು, ಕತ್ತಲೆಗೆ ಸಂಬಂಧವಾದಗಳು. ಯೇಸುವಿನ ಮಕ್ಕಳು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟವರು, ರೊಟ್ಟಿ ದ್ರಾಕ್ಷಾರಸದಲ್ಲಿ ಪಾಲ್ಗೊಳ್ಳುವಂಥವರು, ನಾನು ಯೇಸುವನ್ನು ನಂಬಿದ್ದೇನೆ ಎಂದು ಸಾಕ್ಷಿ ಕೊಡುವಂಥವರು. ಇಂತಹ ಕತ್ತಲೆಯ ಕಾರ್ಯಗಳಲ್ಲಿ ನಿಮಗೆ ಯಾವ ಒಂದು ಪಾಲುಗಾರಿಕೆ ಇರಬಾರದು. ನೀವು ಹಗಲು ಹೊತ್ತಿಗೆ ತಕ್ಕ ಹಾಗೆ ನಡೆದುಕೊಳ್ಳುವಂತೆ ಮಾನಸ್ಥರಾಗಿ ನಡೆದುಕೊಳ್ಳಬೇಕು. ಮರ್ಯಾದಸ್ಥರು ಅಂದರೆ ಡೀಸೆಂಟ್ ಆಗಿ. ದೇವರ ಮಕ್ಕಳು ಮರ್ಯಾದೆಯಿಂದ ವಸ್ತ್ರಧಾರಣೆ ಮಾಡ್ತಾರೆ. ಅವರ ಸಂಭಾಷಣೆ ಘನವಾಗಿರುತ್ತೆ, ಮರ್ಯಾದವಾಗಿರುತ್ತೆ. ಅವರ ಮಾತು ವಲ್ಗರ್ ಲ್ಯಾಂಗ್ವೇಜ್ ಆಗಿರಲ್ಲ, ನೀಚವಾದ ಮಾತುಗಳಾಗಿರಲ್ಲ, ಅಸಭ್ಯವಾಗಿರೋದಿಲ್ಲ. ಅಸಹ್ಯವಾಗಿರುವಂತಹ ಮಾತುಗಳು ಬರಲ್ಲ, ನಮ್ಮ ಬಾಯಿಂದ ಬರಬಾರದು. ಈ ದಿನವೇ ಅಂತಹ ಮಾತು ಬಿಟ್ಬಿಡಿ. ಒಮ್ಮೆ ಆ ರೀತಿ ಮಾತಾಡಿದ್ದೀರೇನೋ, ಈ ದಿನವೇ ಯೇಸುವಿನ ಅಗ್ನಿಯಿಂದ ನಿಮ್ಮ ನಾಲಿಗೆ ಪೂರ್ತಿಯಾಗಿ ಪರಿಶುದ್ಧಗೊಳಿಸಲ್ಪಡಬೇಕು. ಈಗ ದೇವರನ್ನು ಮಹಿಮೆಪಡಿಸಬೇಕು ನಮ್ಮ ನಾಲಿಗೆ. ಮರ್ಯಾದೆಯಿಂದ ಪ್ರವರ್ತಿಸಿರಿ ಮತ್ತು ನೀವು ಹಗಲು ಹೊತ್ತಿಗೆ ತಕ್ಕ ಹಾಗೆ ಮಾನಸ್ಥರಾಗಿ ನಡೆದುಕೊಳ್ಳಿರಿ. ದೇಹದ ಆಸೆಗಳನ್ನು ಪೂರೈಸುವುದಕ್ಕಾಗಿ ಚಿಂತಿಸದೆ ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ. ನೀವು ಕ್ರಿಸ್ತನನ್ನೇ ಧರಿಸಿಕೊಳ್ಳಿರಿ. ಮೇಲಿಂದ ಮೇಲೆ ವಾಕ್ಯ ಹೇಳುತ್ತೆ ನೋಡಿ. ನಿಮ್ಮ ಪೂರ್ವ ಸ್ವಭಾವವನ್ನು ಬಿಟ್ಬಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ. ಕ್ರಿಸ್ತನು ನಿಮ್ಮಲ್ಲಿ ಕಾಣಿಸಿಕೊಳ್ಳಬೇಕು. ಕ್ರಿಸ್ತನ ಹಾಗೆ ನಿಮ್ಮ ಮಾತುಗಳು, ನಿಮ್ಮ ನಡತೆ, ನಿಮ್ಮ ಪ್ರವರ್ತನೆ, ನಿಮ್ಮ ಸಂಭಾಷಣೆ, ನಿಮ್ಮನ್ನು ನಿಮ್ಮ ನೆರೆಯವರು ನೋಡುವಾಗ ನಿಮ್ಮಲ್ಲಿ ಕ್ರಿಸ್ತನಲ್ಲಿರುವ ಕೃಪೆ, ಕನಿಕರ, ಪ್ರೀತಿ, ಯಥಾರ್ಥತೆಯನ್ನು ನೋಡಬೇಕು. ಅದಕ್ಕೆ ನಾವು ಆಲಯಕ್ಕೆ ಹೋಗಬೇಕು. ಅದಕ್ಕೆ ದೇವರ ವಾಕ್ಯ ನಾವು ಓದಬೇಕು. ಅದಕ್ಕೆ ಯೇಸು ಕ್ರಿಸ್ತನು ತನ್ನ ರಕ್ತ ಸುರಿಸಿ ನಮ್ಮನ್ನು ವಿಮೋಚಿಸಿದ್ದು. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಕರ್ತನ ದಿನದಲ್ಲಿ ಆಲಯಕ್ಕೆ ಹೋಗಿ ಕೆರಚುತ್ತಾ ಬರೀ ಹಾಡುಗಳನ್ನು ಹಾಡದೆ ಆತ್ಮದಿಂದಲೂ ಸತ್ಯದಿಂದಲೂ ನಿಮ್ಮನ್ನು ಆರಾಧಿಸುವಂತೆ ದೇವರ ಆಲಯಕ್ಕೆ ಹೋಗುವಾಗ ನಮ್ಮ ಹೆಜ್ಜೆಗಳನ್ನು ಗಮನಿಸಬೇಕೆಂದು ವಾಕ್ಯ ಹೇಳುತ್ತೇ ಅಲ್ಲವೇ? ಹಾಗಾಗಿ ಕತ್ತಲೆ ಸಂಬಂಧವಾದ ಕಾರ್ಯಗಳಿಗೆ ನಾವು ಅವಕಾಶ ಕೊಡದಂತೆ ದೇವರಾತ್ಮ ಉಳ್ಳವರಾಗಿ ಮಾನಸ್ಥರಾಗಿ ನಡೆದುಕೊಳ್ಳುವಂತೆ, ಪರಲೋಕದ ತಂದೆಗೆ ಮಹಿಮೆಪಡಿಸುವಂತೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ
ನೀವು ಇತರ ದೇಶದಿಂದಲೂ ಸಹ ವೀಕ್ಷಿಸೋದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ತಿಳಿಯಪಡಿಸಿರಿ. ನಿಮ್ಮ ಪಕ್ಷದಲ್ಲಿ ನಾವು ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ಈ ದಿನ ಭಾನುವಾರವಲ್ಲವೋ, ನಿಮ್ಮ ಸಭೆಗಳಿಗೆ ಹೋಗಿ ದೇವರನ್ನು ಆರಾಧಿಸಿರಿ. ಅಲ್ಲಿ ದೇವರನ್ನು ಸಾಧ್ಯವಾದಷ್ಟು ಮಹಿಮೆ ಪಡಿಸಿರಿ. ನೀವು ನಿಮ್ಮ ಸಭೆಗೆ ಹೋಗಿ ಆರಾಧನೆ ಮುಗಿಸಿ ಬಂದ ನಂತರ ನಿಮ್ಮ ಅನುಕೂಲತೆ ಮೇರೆಗೆ ಈ ವಾಕ್ಯವನ್ನು ಕೂಡ ನೀವು ವೀಕ್ಷಿಸಿರಿ. ಹಾಗೆಯೇ ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಬೆಂಗಳೂರಿನ ಸುತ್ತಮುತ್ತಲೂ ಇರುವಂಥವರೆಲ್ಲರಿಗೂ ಒಂದು ಶುಭವಾರ್ತೆ. ಪ್ರತಿದಿನ ದೇವರ ವಾಕ್ಯವನ್ನು ಅನೇಕ ಭಾಷೆಗಳಲ್ಲಿ ಕೇಳುವಂತಹ ನಿಮ್ಮೆಲ್ಲರಿಗೂ ಮುಖಾಮುಖಿಯಾಗಿ ಕಾಣಬೇಕೆಂದು, ನಿಮಗೋಸ್ಕರ ವೈಯಕ್ತಿಕವಾಗಿ ಪ್ರಾರ್ಥಿಸಬೇಕೆಂದು ನಾವು ಬ್ಯಾಂಗ್ಳೂರಿಗೆ ಬರ್ತಿದ್ದೇವೆ. ಫೆಬ್ರವರಿ 16ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ, ಸಂಜೆ 6 ಗಂಟೆಯಿಂದ 2 ಸೆಷನ್ಸ್ಗಳನ್ನು ನಿಮ್ಮೆಲ್ಲರನ್ನು ಮುಖಾಮುಖಿಯಾಗಿ ಕಂಡು ವೈಯಕ್ತಿಕವಾಗಿ ಪ್ರಾರ್ಥಿಸಬೇಕೆಂದು ದೇವರ ವಾಕ್ಯವನ್ನು ಧ್ಯಾನಿಸಿ ನಾವೆಲ್ಲರೂ ಸೇರಿ ದೇವರ ಸನ್ನಿಧಿಯಲ್ಲಿ ಆನಂದಿಸಬೇಕೆಂದು ಈ 1 ಡೇ ಗೆಟ್ ಟುಗೆದರ್ ಅನ್ನು ಏರ್ಪಡಿಸಿದ್ದೇವೆ. ಬನ್ನಿರಿ, ಕುಟುಂಬವಾಗಿ ಸೇರಿ ಬನ್ನಿರಿ. ಕರ್ತನ ಸನ್ನಿಧಿಯಲ್ಲಿ ನಾವೆಲ್ಲರೂ ಸೇರಿ ದೇವರ ವಾಕ್ಯ ಧ್ಯಾನಿಸೋಣ, ಆತನನ್ನು ಆರಾಧಿಸೋಣ. ಮತ್ತಷ್ಟು ಮುಖ್ಯವಾಗಿ ನಿಮ್ಮ ಸಾಕ್ಷಿಗಳನ್ನು ಕೇಳುವುದಕ್ಕಾಗಿ, ನಿಮಗಾಗಿ ಪ್ರಾರ್ಥಿಸುವುದಕ್ಕಾಗಿ ನಾವು ಎಷ್ಟೋ ಆಸೆಯುಳ್ಳವರಾಗಿದ್ದೇವೆ. ಸೋಷಿಯಲ್ ಮೀಡಿಯಾದ ಮೂಲಕ, ಟೆಲಿವಿಷನ್ ಮೂಲಕ ವಾಕ್ಯ ಕೇಳುತ್ತಿರುವ ನಿಮ್ಮೆಲ್ಲರನ್ನು ಮುಖಾಮುಖಿಯಾಗಿ ಭೇಟಿಯಾಗಿ ಬಲಪಡಿಸಬೇಕೆಂದು ಎಷ್ಟೋ ಆಸೆಯುಳ್ಳವರಾಗಿದ್ದೇವೆ. ಹಾಗಾಗಿ ತಪ್ಪದೆ ಬನ್ನಿ.